ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದೇ ಟಾಪಿಕ್ ಬಗ್ಗೆ ಒಂದೆರಡು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಬಟ್ ಸ್ಟಿಲ್ ನನ್ನ ವ್ಯೂವರ್ಸ್ಗೆ ತುಂಬ ಡೌಟ್ಸ್ ಇದೆ. ಸೊ ತುಂಬ ಸ್ಕಿನ್ನಲ್ಲಿ ಈ ಥರದ್ದು ಪ್ರಾಬ್ಲಮ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಸೊ ರೀಸನ್ ಏನು, ಮತ್ತೆ ಮತ್ತೆ ಯಾಕೆ ಆಗ್ತಾ ಇದೆ, ಏನಕ್ಕೆ ತುಂಬ ಜನಕ್ಕೆ ಈ ಪಿಗ್ಮೆಂಟೇಷನ್ದು ಪ್ರಾಬ್ಲಮ್ ಇಷ್ಟೊಂದು ಯಾಕಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಾಗಿದೆ. ಸೊ ಈ ಪಿಗ್ಮೆಂಟೇಷನ್ಸ್ ಬರೀ ನಿಮಗೆ ಮಾತ್ರ ಅಲ್ಲ ಇರೋದು, ನನಗೂ ಇತ್ತು. ಸೊ ಯಾರ್ಯಾರೋ ಏನೇನೋ ಕೊಟ್ಟಿದ್ದನ್ನು, ಏನೇನೋ ಹೇಳಿದ್ದನ್ನು ನಂಬಿಬಿಟ್ಟು ಅವ್ರಿಗೆ ಅದು ಇವಾಗ ಯೂಟ್ಯೂಬ್ ಯಾರೂ ಪರ್ಸ್ನಲಾಗಿ ತೊಗೊಳೋದು ಬೇಡ, ಅವ್ರಿಗೆ ಅದ್ರ ಬಗ್ಗೆ ನಾಲೆಜೇ ಇರಲ್ಲ. ಅದ್ರ ಬಗ್ಗೆ ಸುಮ್ಮನೆ ವಿಡಿಯೋ ಮಾಡ್ತಿರ್ತಾರೆ ಬ್ಲೈಂಡಾಗಿ. ಸೊ ನಾವು ಅದನ್ನು ಯಾರಾದರೂ ನಂಬಿಬಿಟ್ಟು ಅದನ್ನು ಯೂಸ್ ಮಾಡಿ ಮತ್ತೆ ಅದರಿಂದ ಮುಖನ ಕೆಡಿಸ್ಕೊಳ್ಳೋದು. ನೀವು ಯೂಟ್ಯೂಬ್ನ ಮಾಡೋದೇ ಆದರೆ ಯಾರಿಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ, ಅದ್ರ ಬಗ್ಗೆ ಓದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ತುಂಬ ನಾಲೆಜ್ ಇದೆ ಅಂಥವ್ರನ್ನ ಬಿಲೀವ್ ಮಾಡಿ ಅಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ. ಸೊ ನಾನಂತ ಅಲ್ಲ, ಆ್ಯಕ್ಚುಲಿ ಇವಾಗ ಡಾಕ್ಟರ್ಸ್ಗಳು ಕೂಡ ಈ ಥರದ್ದು ಕೆಲವೊಂದು ಚಾನೆಲ್ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಥರದವ್ರನ್ನ ಫಾಲೋ ಮಾಡಿ, ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ದೀವಿ. ನಮ್ಮಂಥವ್ರನ್ನ ಫಾಲೋ ಮಾಡಿ, ಆ್ಯಕ್ಚುಲಿ ಅಫ್ಕೋರ್ಸ್ ಫಾಲೋ ಮಾಡಿ. ನನಗೆ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಓಕೆ? ಹಾಗೆಯೇ ನನ್ನ ವ್ಯೂವರ್ಸ್ಗಳಿಗೆ ನಾನು ಕೆಲವು ವಿಡಿಯೋಗಳು ಮಾಡಿದರೂ ಕೂಡ ಆ ವಿಡಿಯೋಗಳನ್ನ ಅವ್ರು ಚೆಕ್ಕೇ ಮಾಡಿದೆ. ಪಿಗ್ಮೆಂಟೇಷನ್ಸ್ಗೆ ಈ ಥರ ಪ್ರಾಬ್ಲಮ್ ಇದೆ, ಸೊ ಏನಕ್ಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ, ಮುಖ ಎಲ್ಲ ಡಾರ್ಕ್ ಆಗಿದೆ, ಈ ಥರದ್ದೆಲ್ಲ ಕೆಲವು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡಾಗ ನನ್ನ ಕಮೆಂಟಲ್ಲೇ ಕೆಲವು ಕ್ರೀಮ್ಗಳನ್ನ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ನೀವು ಹೇಳಬೇಕಾದ್ರೆ ಕೆಲವೊಬ್ರು ಖಂಡಿತ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳ್ತಾ ಇದ್ದೀರಾ, ಅದು ಓಕೆ. ಬಟ್ ಈಗ ನಾನು ಸಜೆಸ್ಟ್ ಮಾಡೋದು ಎಲ್ಲನೂ ಕೂಡ ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗೋ ಥರದ್ದು, ಡ್ರೈ, ಕಾಂಬಿನೇಷನ್ ಮತ್ತು ಆಯಿಲ್ ಎಲ್ಲ ಸ್ಕಿನ್ ಟೈಪ್ಗೂ ಆಗೋ ಥರದ್ದೇ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡ್ಬೋದು. ಆ ಥರ ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ಈ ಪಿಗ್ಮೆಂಟೇಷನ್ಸ್ ಯಾಕೆ ಬರ್ತಾ ಇದೆ, ಏನಕ್ಕೋಸ್ಕರ ಬರ್ತಾ ಇದೆ ಅದನ್ನು ಹೇಳಿಬಿಡ್ತೀನಿ. ಬಟ್ ಮೇಯ್ನಾಗಿ ನಾನು ಇವತ್ತು ಒಂದು ಸ್ಟೆರಾಯ್ಡ್ ಕ್ರೀಮ್ನ ನಿಮಗೆ ತೋರಿಸ್ಬೇಕಾಗಿದೆ. ನೋಡಿ, ಇದು ಸ್ಟೆರಾಯ್ಡ್ ಕ್ರೀಮ್, ಇದು ಓಕೆನಾ? ಇದು ನೀವು ಹಚ್ಚಿದಾಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ಬಿಡುತ್ತೆ. ಆದರೆ ನೆಕ್ಸ್ಟ್ 1 ವೀಕ್ಗೆ ನಿಮ್ಮ ಮುಖ ಮತ್ತೆ ಡಾರ್ಕ್ ಆಗುತ್ತೆ. ಇದನ್ನು ಮತ್ತೆ ಹಚ್ಚಬೇಕು, ಮತ್ತೆ 1 ವಾರ ಆದಮೇಲೆ ಮತ್ತೆ ಡಾರ್ಕ್ ಆಗುತ್ತೆ, ಮತ್ತೆ ಹಚ್ಚಬೇಕು. 1 ತಿಂಗಳು ನೀವು ಬಿಟ್ಬಿಡಿ, ನಿಮ್ಮ ಮುಖ ಎಲ್ಲ ಡಾರ್ಕ್ ಆಗಿಬಿಡುತ್ತೆ. ಈ ಜಾಗದಲ್ಲಿ ಲಿಪ್ಸ್ ಪಕ್ಕದಲ್ಲಿ, ಈ ಜಾಗದಲ್ಲಿ ನಿಮ್ಮ ಕಣ್ಣಿಗೆ ನಿಮಗೆ ಮಿರರಲ್ಲಿ ನೀವು ಹಿಂಗೆಲ್ಲ ನೋಡ್ಕೊಳ್ಳಲ್ಲ, ಸುಮ್ಮನೆ ಹಿಂಗೆ ನೋಡ್ಕೊಂಡು ಸುಮ್ಮನಾಗ್ಬಿಡ್ತೀರಾ ಅಂದರೆ ನಿಮ್ಗೆ ಚೆನ್ನಾಗೇ ಅನಿಸುತ್ತೆ. ಬಟ್ ಇಲ್ಲೆಲ್ಲ ಕಪ್ಪಗಾಗ್ತಾ ಇರುತ್ತೆ. ಇಷ್ಟು ಸ್ಟೆರಾಯ್ಡ್ ಕ್ರೀಮ್ಗಳು ನೋಡಿ ಎಷ್ಟಿದೆ ನನ್ನ ಹತ್ರ. ಒಂದೇ ಅಂದರೆ ನಾವು ತುಂಬ ಬಿಲೀವ್ ಮಾಡ್ತೀವಿ ಯಾರನ್ನಾದರೂ, ಅವ್ರಿಗೆ ಗೊತ್ತಿರುತ್ತೆ, ಈ ಕ್ರೀಮ್ ಬಗ್ಗೆ ಗೊತ್ತಿರುತ್ತೆ. ನಾವು ನಮ್ಮ ಜೊತೆನೇ ಪ್ರಾಕ್ಟೀಸ್ ಮಾಡಿರೋರು, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಸ್ಟೆರಾಯ್ಡ್ ಬಗ್ಗೆ ಗೊತ್ತಿರುತ್ತೆ. ಅಂಥ ಕ್ರೀಮ್ಗಳನ್ನ ನಮ್ಗೆ ಸಜೆಸ್ಟ್ ಮಾಡಲ್ಲ, ಆ ಥರ ನಾವು ಅಂದ್ಕೊಂಡಿರ್ತೀವಿ. ಸಡನ್ನಾಗಿ ಬರ್ತಾರೆ, ಬ್ಯಾಗಿಂದ ಓಪನ್ ಮಾಡಿಬಿಟ್ಟು ಈ ಕ್ರೀಮ್ನ ಕೈ ಕೊಟ್ಬಿಟ್ಟು, ನಿಂಗೊಂದು ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಇದೊಂದು ಸ್ವಲ್ಪ ಹಚ್ಕೊಂಡ್ಬಿಡು ಅಂತ ಹೇಳ್ತಾರೆ. ತಕ್ಷಣ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ, ಯಾಕೆಂದರೆ ನಾವು ಸ್ಕಿನ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಇದು ಹೌದಾ ಅಂತ ಹೇಳಿ, ಈ ಕ್ರೀಮ್ ವರ್ಕ್ ಆಗುತ್ತಾ ಅಂದರೆ ಹ್ಞೂ ಅಂತಾರೆ. 2 ದಿನ ಹಚ್ಚಿದ ತಕ್ಷಣ ತುಂಬ ಚೆನ್ನಾಗಿ ಅನಿಸ್ಬಿಡುತ್ತೆ. ಹೇಳ್ತಾ ಇರೋದು ನಮ್ಮ ಫ್ರೆಂಡೇ ತಾನೇ, ನಂಬಿಬಿಟ್ಟು ಒಂದು 4-5 ಒಂದೇ ಸರಿ ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತೀವಿ. ತಿಂಗಳಲ್ಲೇ ಅದ್ರದ್ದು ಬಣ್ಣ ಗೊತ್ತಾಗ್ಬಿಡುತ್ತೆ ನಮಗೆ. ಏನಂದರೆ ಈ ಕ್ರೀಮ್ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಇಟ್ಸ್ ಎ ಸ್ಟೆರಾಯ್ಡ್ ಕ್ರೀಮ್. ಸ್ಟೆರಾಯ್ಡ್ ಕ್ರೀಮ್ಗಳನ್ನ ಹಚ್ಚಬೇಡಿ. ನೀವು ಒಂದು ಸರಿ ಸ್ಟೆರಾಯ್ಡ್ ಕ್ರೀಮ್ನ ಹಚ್ಚಿದ್ರೆ ಅದರಿಂದ ನಿಮ್ಮ ಮುಖ ಸರಿ ಹೋಗೋದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಅಕಸ್ಮಾತ್ ನಿಮ್ಮ ಸ್ಕಿನ್ ಏನಾದರೂ ಪೀಲ್ ಆಫ್ ಆಗಿ ಆ ಸ್ಕಿನ್ನೆಲ್ಲ ಕಲರ್ ಚೇಂಜ್ ಆಗಿ, ಕೆಲವೊಬ್ರಿಗೆ ಗೊತ್ತಾ ತುಂಬ ಒಂಥರ ಬೆಳ್ಳಗೆ ಪಿಂಕಿಶ್ ಆಗಿರುತ್ತೆ ಮುಖ, ಅದೆಲ್ಲ ಸ್ಟೆರಾಯ್ಡ್ ಕ್ರೀಮ್ಗಳಿಂದ ಆಗಿರುತ್ತೆ. ನೀವು ಇದನ್ನು ಬೇಗ ನೋಡ್ಕೊಳ್ದೆ ಏನಾದರೂ ಹಂಗೆ ಮಾಡಿಕೊಂಡ್ರೆ ಬಿಸಿಲಿಗೆ ಹೋಗಿದ ತಕ್ಷಣ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಆಮೇಲೆ ಅದೇ ಜಾಗ ಕಪ್ಪಾಗ್ತಾ ಹೋಗುತ್ತೆ. ಅದು ಹೋಗೋದೇ ಇಲ್ಲ, ಪರ್ಮನೆಂಟ್ ಪಿಗ್ಮೆಂಟೇಷನ್ಸ್ ಅದು ಹೋಗಲ್ಲ. ಸೊ ಯಾರು ಏನೋ ಹೇಳಿದ್ರು ಅಂದಿದ ತಕ್ಷಣ ಟಕ್ಕಂತ ತೊಗೊಂಡು ಅಪ್ಲೈ ಮಾಡ್ಕೋಬೇಡಿ. ಇಂಥ ಕ್ರೀಮ್ಗಳನ್ನ ಯೂಸ್ ಮಾಡಿದಾಗ ಬರುವಂಥ ಪಿಗ್ಮೆಂಟೇಷನ್ಸ್ ಹೋಗೋದೇ ಇಲ್ಲ. ಇಂಥ ಕ್ರೀಮ್ಗಳಿಂದ ಆಗೋ ಡ್ಯಾಮೇಜ್ ಸ್ಕಿನ್ನ ಸರಿ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಆ ಥರ ಮುಖ ಕೆಟ್ಟೋಗ್ಬಿಡುತ್ತೆ.
ಓಕೆ, ಪ್ರತಿ ಸರಿನೂ ನಾನು ಪಿಗ್ಮೆಂಟೇಷನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳ್ತೀನಿ. ಕೆಲವೊಂದು ಸರಿ ಜೆನೆಟಿಕ್ ಇರುತ್ತೆ. ಜೆನೆಟಿಕ್ ಇದ್ದಾಗ ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ಗಳನ್ನ ತಗೊಂಡಾಗ ಹೋಗುತ್ತೆ. ಲೈಕ್ ಕೆಮಿಕಲ್ ಪೀಲ್ ಈ ಥರದ್ದೆಲ್ಲ ತಗೊಂಡಾಗ ಕೆಲವೊಬ್ಬರಿಗೆ ಹೋಗ್ಬೋದು, ಕೆಲವೊಬ್ಬರಿಗೆ ಹೋಗದೇನೂ ಇರ್ಬೋದು. ಮತ್ತು ನೀವೇನಾದರೂ ಹೊರಗಡೆ ಹೋಗಿ ತುಂಬ ಸ್ಕಿನ್ ಟ್ಯಾನ್ ಆಗೋಗ್ಬಿಟ್ಟಿದೆ ಆ ಥರ ಎಲ್ಲ ಅಂದಾಗಲೂ ಕೂಡ ಈ ಕೆಲವೊಂದು ಕೆಮಿಕಲ್ ಪೀಲ್ಗಳಾಗಲಿ ಇಲ್ಲಾಂದರೆ ಈ ಥರ ಪಿಗ್ಮೆಂಟೇಷನ್ಸ್ ಕ್ರೀಮ್ಗಳಾಗಲಿ ಸರಿ ಮಾಡ್ಬೋದು ನಿಮ್ಮನ್ನು. ಇದನ್ನೆಲ್ಲ ನೀವು ಮಾಡೋದಕ್ಕೂ ಮುಂಚೆ ಪ್ರಾಪರಾಗಿ ಯಾರ್ದಾದ್ರೂ ಪಿಗ್ಮೆಂಟೇಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಅಂದರೆ ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಇವಾಗ 4-5 ಕ್ರೀಮ್ಗಳನ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ. ತಕ್ಷಣ ನೀವು ಅದು ನೋಡಿದ ತಕ್ಷಣ ಆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನೇ ಅಮೆಝಾನ್ಗೆ ಹಾಕಿ ಅದು ಹುಡುಕಿ ನೀವು ತೊಗೊಂಡು ಹಚ್ಕೊಂಡ್ರೆ ಹೋಯ್ತು ಸ್ಕಿನ್. ಮತ್ತು ನೀವು ಸುಮ್ಮನೆ ಬ್ಲೇಮ್ ಮಾಡಿದ್ರು ಕೂಡ ಮತ್ತೆ ಸ್ಕಿನ್ ಸರಿ ಹೋಗಲ್ಲ. ಸೊ ಒಂದು ವಿಡಿಯೋಸ್ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ಆ ವಿಡಿಯೋನ ಫುಲ್ಲಾಗಿ ನೋಡಿ. ನಿಮ್ಗೆ ಸ್ವಲ್ಪ ಬೋರ್ ಆಗ್ಬೋದೇನೋ, ಅಯ್ಯೋ 10 ನಿಮಿಷ 15 ನಿಮಿಷ ಯಾರು ನೋಡ್ತಾರೆ ಅಂತ. ಬಟ್ ಮತ್ತೆ ನೀವು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ. ಕ್ಲೀನಾಗಿ ಒಂದ್ಸರಿ ಡೀಟೇಲ್ಸ್ ಇಟ್ಬಿಟ್ರೆ ಪಿಗ್ಮೆಂಟೇಷನ್ಸ್ ಆಗೋದಕ್ಕೆ ರೀಸನ್ ಈ ಥರ ಸ್ಟೆರಾಯ್ಡ್ ಕ್ರೀಮ್ಗಳು, ಅಂದರೆ ಕೆಮಿಕಲ್ ಯಾವುದೋ ಒಂದು ಸ್ಟೆರಾಯ್ಡ್ ಕ್ರೀಮ್ನ ಹಚ್ಚಿ ಮುಖ ಹಾಳು ಮಾಡ್ಕೊಂಡು ಆ ಥರ ಸ್ಕಾರ್ಸ್ಗಳಾಗಿರುತ್ತೆ. ಮತ್ತು ಪಿಂಪಲ್ಸಿಂದ ಆಗಿರುತ್ತೆ, ಸನ್ ಟ್ಯಾನಿಂದ ಆಗಿರುತ್ತೆ, ಇನ್ನೊಂದು ಜೆನೆಟಿಕ್ಕಿಂದ ಆಗಿರ್ಬೋದು. ಇಲ್ಲಾಂದರೆ ರೋಡಲ್ಲಿ ಬಿದ್ದಿರ್ತೀರ, ಆಕ್ಸಿಡೆಂಟ್ ಆದಾಗ, ಸೊ ಬೀಳೋದು ಬೇಡ ಯಾರೂ. ಸೊ ಆಕ್ಸಿಡೆಂಟ್ ಆದಾಗ ಕೆಲವೊಂದ್ಸರಿ ಕೆಲವೊಬ್ರಿಗೆ ಮುಖ ಹಾಳಾಗಿರುತ್ತೆ, ಆ ಥರದ್ದಿರುತ್ತೆ. ಸೊ ಈ ಥರದ್ದೆಲ್ಲ ಪಿಗ್ಮೆಂಟೇಷನ್ಸ್ಗಳಿಗೆ ಯಾವ್ದಾದ್ರು ಒಂದು ಒಳ್ಳೆ ಕ್ರೀಮ್ನ ಸಜೆಸ್ಟ್ ಮಾಡಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು. ಈಗ ನಾನು ನಿಮಗೆ ಹೇಳ್ತಾ ಇರೋದು ಸೊ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಆಗುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದಕ್ಕೂ ಮುಂಚೆ ನಾನು ನಿಮಗೆ ಒಂದು ಪಿಲಿಗ್ರಿಮ್ದು ಹೇಳಿದ್ದೆ, ನಾನು ಸದ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ಇನ್ನೂ ಒಂದು ಹೊಸ ಬಾಟಲ್ನ ಕೂಡ ತರಿಸ್ಕೊಂಡಿದ್ದೀನಿ. ಸಿರಮ್ಗಳು ಅಂದರೆ ಎವ್ರಿಡೇ ನಾವೇನು ಯೂಸ್ ಮಾಡ್ತೀವಿ ಅಂಥ ಕ್ರೀಮ್ಗಳಲ್ಲಿ ನಮ್ಮ ಸ್ಕಿನ್ನ ಪಿಗ್ಮೆಂಟೇಷನ್ಸ್ನ ತೆಗೆಯೋದಾಗಲಿ ಇಲ್ಲ ನಿಮ್ಮ ಸ್ಕಿನ್ನ ಚೆನ್ನಾಗಿ ಬ್ರೈಟಾಗಿ ಚೆನ್ನಾಗಿ ಮಾಡೋದಾಗಲಿ ಅಂಥ ಸಿರಮ್ಸ್ಗಳಿದ್ರೆ ಎವ್ರಿಡೇ ಸೇಫ್ ಆಗಿದ್ದರೆ ಎವ್ರಿಡೇ ಯೂಸ್ ಮಾಡ್ಬೋದು ನೀವು. ಸೊ ಎವ್ರಿಡೇ ನಾನು ಹಚ್ಚುತ್ತಾ ಇದ್ದೀನಿ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಲ್ರೆಡಿ ತುಂಬ ಸರಿ ಹೇಳಿದ್ದೀರಾ ಮೇಡಮ್ ಅಂದರೆ ಹೌದು, ತುಂಬ ಸರಿ ಹೇಳಿದ್ದೀನಿ. ಬಟ್ ಸ್ಟಿಲ್ ತುಂಬ ಡೌಟ್ಸ್ಗಳಿದ್ದಾವೆ. ಇನ್ನೂ ಕೆಲವು ಕ್ರೀಮ್ಸ್ಗಳಿದ್ದಾವೆ ಯಾರಿಗೆ ವರ್ಕ್ ಆಗ್ತಾ ಇಲ್ಲ, ಯಾರಿಗೆ ತುಂಬ ಪಿಗ್ಮೆಂಟೇಷನ್ಸ್ ಇದೆ ಅಂಥವ್ರಿಗೆ ಹೊಸ ಒಂದು ಇದನ್ನು ಕೂಡ ಹೇಳ್ತೀನಿ, ಹೊಸ ಪ್ರಾಡಕ್ಟ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆ, ಈಗ ಸ್ಟೆರಾಯ್ಡಿಂದ ಮುಖ ಹಾಳಾಗಿಬಿಟ್ಟಿದೆ, ಇಲ್ಲ ಹೆಂಗೋ ಸನ್ ಟ್ಯಾನಿಂದನೋ ಏನೋ ಮುಖ ಹಾಳಾಗಿದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿ ಕೇಳೋದಾದರೆ, ಟ್ರೀಟ್ಮೆಂಟ್ ಏನಪ್ಪ ಅಂತ ಅಂದರೆ ಒಳ್ಳೆ ಮಾಯ್ಶ್ಚರೈಸರ್ನ ಎವ್ರಿಡೇ ಚೆನ್ನಾಗಿ ಹಚ್ಚಿ. ನಿಮ್ಮ ಮುಖದಲ್ಲಿ ಅದೇನು ಕೆಮಿಕಲ್ ಎಲ್ಲ ಆಗಿರುತ್ತಲ್ಲ ಅದೆಲ್ಲ ಹೋಗಬೇಕು. ಆ ಥರ ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರೈಸರ್ ಹಚ್ಚಿ ಮುಖ ಅಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗಿಬಿಡುತ್ತೆ. ಎರಡನೇದಾಗಿ ಸನ್ಸ್ಕ್ರೀನ್ನ ಹಚ್ಚಿ ಹೊರಗಡೆ ಹೋಗ್ಬೇಕಾದ್ರೆ ತಪ್ಪದೆ ಸನ್ಸ್ಕ್ರೀನ್ನ ಹಚ್ಚಿ. ಯಾರ್ಯಾರೋ ಏನೇನೋ ಕೊಟ್ಟಿದ್ದನ್ನು ಟಕ್ ಅಂತ ತೊಗೊಂಡು ಹಚ್ಚೋದನ್ನು ಮಾಡಬೇಡಿ. ಓಕೆ, ಅದ್ರ ಬಗ್ಗೆ ತಿಳ್ಕೊಂಡು ಅದು ನಿಮಗೆ ಸರಿ ಅಂತ ಅನಿಸಿದ್ರೆ ಮಾತ್ರ ಅಪ್ಲೈ ಮಾಡಿ, ಅದರ್ವೈಸ್ ತಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂದೇನೆಂದರೆ ತುಂಬ ಪಿಗ್ಮೆಂಟೇಷನ್ಸ್ ಇತ್ತು ಅಂತ ಅಂದರೆ ನಿಮಗೆ ಇವಾಗ ಮದುವೆ ಹತ್ತಿರದಲ್ಲಿದೆ, ಇಲ್ಲ ಏನೋ ಗುಡ್ ಈವೆಂಟ್ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೆಮಿಕಲ್ ಪೀಲ್ ಅಂತ ಬರುತ್ತೆ, ಅದನ್ನು ಮಾಡೋದ್ರಿಂದ 1 ವೀಕಲ್ಲಿ ಇಡೀ ನಿಮ್ಮ ಸ್ಕಿನ್ ಪೀಲ್ ಆಗುತ್ತೆ, ಪಿಗ್ಮೆಂಟೇಷನ್ಸ್ ಎಲ್ಲ ಹೋಗುತ್ತೆ, ನ್ಯೂ ಸ್ಕಿನ್ ಬರುತ್ತೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಯಾವಾಗ ನೀವು ಕೆಮಿಕಲ್ ಪೀಲ್ನ ಮಾಡಿಸ್ಕೋತಿರಲ್ಲ ಆಗ ಎವ್ರಿಡೇ ಸನ್ಸ್ಕ್ರೀನ್ನ ಹಚ್ಚಿರಿ. ಆದಷ್ಟು ಹೊರಗಡೆ ಹೋಗೋದನ್ನು ಸ್ಟಾಪ್ ಮಾಡಿ. ಕೆಮಿಕಲ್ ಪೀಲ್ ಡಾಕ್ಟರ್ಸ್ ಹತ್ರ ಹೋಗಿ ಮಾಡಿಸ್ಕೊಂಡಾಗ ಈವನ್ ಅವರು ಕೂಡ ಹೇಳ್ತಾರೆ ಇದ್ರ ಬಗ್ಗೆ, ಜಾಸ್ತಿ ಮಾಯ್ಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ನ ಹಚ್ಚಿ, ಹೊರಗಡೆ ಎಲ್ಲೂ ಹೋಗಬೇಡಿ ಅಂತ ಎಲ್ಲ ಹೇಳ್ತಾರೆ. ಓಕೆ, ನಾನಿವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ನಿಮ್ಗೆ ಒಂದು ತೋರಿಸಿದ್ದೆ ನನ್ನ ಹತ್ರ ಇತ್ತು ಅಂತ ಹೇಳಿ. ಈಗ ಮತ್ತೆ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ತರಿಸ್ಕೊಂಡಿದ್ದೀನಿ. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಎವ್ರಿಡೇ ಹಚ್ಚೋದ್ರಿಂದ ಒಂದೇ ದಿನದಲ್ಲಿ ಯಾವುದಾದ್ರು ಮ್ಯಾಜಿಕ್ ಆಗುತ್ತಾ? ಆಗಲ್ಲ. ಸೊ ಒಂದಿನದಲ್ಲಿ ಯಾವುದೂ ಮ್ಯಾಜಿಕ್ ಆಗಲ್ಲ. ಸೊ ಎವ್ರಿಡೇ ಅಪ್ಲೈ ಮಾಡಬೇಕು. ಆಲ್ಫಾ ಆರ್ಬಿಟಲ್ ಆ್ಯಂಡ್ ವಿಟಮಿನ್ ಸಿ ಬ್ರೈಟ್ನಿಂಗ್ ಸಿರಮ್ ವಿತ್ ಬ್ಲೂಬೆರಿ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸ್ತಿದ್ದೀನಿ, ಆಲ್ಫಾ ಆರ್ಬಿಟಲ್ದು.
ಸೊ ಸ್ಕಿನ್ ಲೈಟ್ನಿಂಗಿಗೆ ಪಿಗ್ಮೆಂಟೇಷನ್ಸ್ ಇದ್ದಾಗ, ಆಕ್ನಿ ಸ್ಕಾರ್ಸ್ ಇದ್ದಾಗ, ಮತ್ತು ಸನ್ ಟ್ಯಾನ್ ಇಲ್ಲ ಸನ್ ಡ್ಯಾಮೇಜಿಂದ ಆಗಿರುವಂಥ ಸ್ಕಾರ್ಸ್ಗಳಿಗೆ ನಾವು ಯಾವ್ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ, ಒಂದು ಕೋರಿಕ್ ಆ್ಯಸಿಡ್, ಇನ್ನೊಂದು ಆಲ್ಫಾ ಆರ್ಬಿಟನ್, ಒಂದು ವಿಟಮಿನ್ ಸಿ, ತುಂಬ ಒಳ್ಳೆ ಮಾಯ್ಶ್ಚರೈಸರ್ಸ್ಗಳು ಮತ್ತು ಸನ್ಸ್ಕ್ರೀನ್ಸ್ಗಳನ್ನ ಯೂಸ್ ಮಾಡ್ತಾ ಬರ್ತೀವಿ. ಇದು ಫಸ್ಟ್ ಒನ್ ಆದರೆ, ಸೆಕೆಂಡ್ ಒನ್ ಇಲ್ಲೊಂದು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಬ್ರಿಲಿಯಂಟ್ ಅಂತ ಹೇಳಿಬಿಟ್ಟು ಫೋಟೋನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡ್ಬೋದು. ಇದರಲ್ಲೇ ಮ್ಯಾಕ್ಸ್ ಅಂತ ಕೂಡ ಬರುತ್ತೆ, ಇನ್ನೊಂದು ಬ್ರಿಲಿಯಂಟ್ ಅಂತಲೇ ಬರುತ್ತೆ. ಇದೇನು ಅಂದರೆ ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ರಿಮೂವ್ ಮಾಡುತ್ತೆ. ಎವ್ರಿ ಡೇ ದಿನದಲ್ಲಿ 2 ಸರಿ ಯೂಸ್ ಮಾಡ್ಬೋದು. ಇದೊಂದು ಕೂಡ ದಿನದಲ್ಲಿ 2 ಸರಿ ಯೂಸ್ ಮಾಡ್ಬೋದು, ಬೆಳಗ್ಗೆ ಮತ್ತು ಸಂಜೆ ಫೇಸ್ ವಾಶ್ ಮಾಡಿದಾಗ. ಸೊ ಫೇಸ್ ವಾಶ್ ಮಾಡಾದ್ಮೇಲೆ ಸಿರಮ್ನ ಯೂಸ್ ಮಾಡ್ಬೋದು. ಇವನ್ನ ಇದನ್ನು ಕೂಡ ಅಷ್ಟೇ, ಫೇಸ್ ವಾಶ್ ಮಾಡಾದ್ಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಬ್ರಿಲಿಯಂಟ್ ಅಂತ ಹೇಳಿ ಇದೇನು ಮಾಡುತ್ತೆ ಅಂದರೆ ಅನ್ಇವನ್ ಸ್ಕಿನ್ ಟೋನ್ಸ್ನ ರಿಮೂವ್ ಮಾಡುತ್ತೆ, ಸ್ಕಿನ್ನ ಲೈಟನ್ ಮಾಡುತ್ತೆ, ಪಿಗ್ಮೆಂಟೇಷನ್ಸ್ನ ಹೋಗ್ಲಾಡಿಸುತ್ತೆ. ಇದು ತುಂಬ ತುಂಬ ಕಾಸ್ಟ್ಲಿ ಇಲ್ಲ, ಏನೂ ಇಲ್ಲ. 399, 400 ಆ ಥರ ಇದೆ. ಸೊ ಎವ್ರಿ ಡೇ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 100% ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಫೇಶಿಯಲ್ಸ್ ಆಗಿರಿ. ಮುಖ ಹಾಳಾಗಿದೆ, ಸೊ ಹಚ್ಚಿದ ತಕ್ಷಣ ನೆಕ್ಸ್ಟ್ ಮಾರ್ನಿಂಗ್ಗೆ ಸರಿ ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಒಂದು ಸ್ವಲ್ಪ ಟೈಮ್ ಕೊಡಿ. ನಿಮಗೆ 1 ವಾರದಲ್ಲಿ ನಿಮಗೆ ಆ ಚೇಂಜಸ್ ಕಾಣಿಸುತ್ತೆ. ಈವನ್ ನನಗೆ ಇದನ್ನು ಹಚ್ಚೋಕ್ಕೆ ಶುರು ಮಾಡಿದಾಗ 1 ವಾರಕ್ಕೆ ಚೇಂಜಸ್ ಕಾಣಿಸಿತ್ತು. ಓಕೆ, ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯೂಸ್ ಮಾಡಿ. ಸೊ ಎರಡನೇದು ಯಾವುದು ಅಂತ ಹೇಳಿದ್ರೆ ಮೆಲಾಗ್ಲೋ ರಿಚ್ ಅಂತ ಹೇಳಿ, ಇದು ಅಷ್ಟೇ, ಇದು ಪಿಗ್ಮೆಂಟೇಷನ್ಸ್ಗೋಸ್ಕರನೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇದನ್ನು ಹಚ್ಚಿದಾಗೆಲ್ಲನೂ ಕೂಡ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿ. ಯಾವುದೇ ನೀವು ಪಿಗ್ಮೆಂಟೇಷನ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳನ್ನ ಹಚ್ಚಿದಾಗಲೂ ಕೂಡ ಹೊರಗಡೆ ಹೋಗಬೇಕಾದ್ರೆ ವಿತೌಟ್ ಮಿಕ್ಸ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸೊ ಇದು ನನ್ನ ಬೆಸ್ಟ್ ಪ್ರಾಡಕ್ಟ್ಸ್ಗಳಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ 4th ಒನ್, ಲಾಸ್ಟ್ ಒನ್. ಓಕೆ, ಆ್ಯಕ್ಚುಲಿ ಲಾಸ್ಟ್ ಒಂದು ಪಾಯಿಂಟ್ ಮಿಸ್ ಆಗೋಗ್ಬಿಟ್ಟಿತ್ತು. 4ನೇ ಕ್ರೀಮ್ ಆ್ಯಕ್ಚುಲಿ ಡಿಪಿ ವೈಟ್ ಅಂತ ಹೇಳಿ ಪಿಗ್ಮೆಂಟೇಷನ್ಸ್ಗೆ ಸಕ್ಕತ್ತಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಎಂಥ ಪಿಗ್ಮೆಂಟೇಷನ್ಸ್ ಇದ್ರೂ, ತುಂಬ ವರ್ಷದಿಂದ ಹಳೆ ಪಿಗ್ಮೆಂಟೇಷನ್ಸ್ ಇದ್ರೂ ಕೂಡ ಹೊರಟೋಗುತ್ತೆ. ಸೊ ಡಿಪಿ ವೈಟ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸ್ಬೋದು, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದಂತೂ ಒಂದ್ಸರಿ ಟ್ರೈ ಮಾಡಿ. ಇದೆಲ್ಲನೂ ಕೂಡ ತುಂಬ ಸೇಫಾಗಿದೆ. ಆ್ಯಕ್ಚುಲಿ ಡಾಕ್ಟರ್ ಟೆಸ್ಟೆಡ್ ಇದು. ಸೊ ಯಾವುದೇ ಥರದ್ದು ಸ್ಟೆರಾಯ್ಡ್ ಇಲ್ಲ ಆಗಲಿ, ಬೇರೆ ಇನ್ನೇನು ಕೂಡ ಕೆಮಿಕಲ್ಸ್ಗಳಿಲ್ಲ. ತುಂಬ ಚೆನ್ನಾಗಿ ಪಿಗ್ಮೆಂಟೇಷನ್ಸ್ಗೆ ವರ್ಕ್ ಆಗುತ್ತೆ. ಇದನ್ನು ಯೂಸ್ ಮಾಡಿ ತುಂಬ ಕಮ್ಮಿ ಇತ್ತು ಅಂದರೆ, ಕಡಿಮೆ ಪಿಗ್ಮೆಂಟೇಷನ್ಸ್ ನನಗೆ ಕಡಿಮೆ ಏನಿರಲಿಲ್ಲ, ಇತ್ತು ನನಗೆ. ತುಂಬ ಸನ್ ಟ್ಯಾನ್ ಆಗಿತ್ತು, ಮತ್ತು ಇದು ಯಾವುದೋ ಒಂದು ಕ್ರೀಮ್ ಹಚ್ಚಿ ಅದು ಬೇರೆ ಒಂದಷ್ಟು ಹಾಳು ಮಾಡಿತ್ತು ಸ್ಕಿನ್ನ. ಚೆನ್ನಾಗಂತೂ ವರ್ಕ್ ಆಗ್ತಾಯಿದೆ. ಬಟ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಬೇಕು ಅಂದರೆ ಬ್ರಿಲಿಯಂಟ್ ಮ್ಯಾಕ್ಸ್ ಅಂತ ಹೇಳಿ ಅದಕ್ಕೆ ಹೋಗಿ, ಅದು ಅಷ್ಟೇ ಸ್ಕಿನ್ನೆಲ್ಲ ಪಿಗ್ಮೆಂಟೇಷನ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಮತ್ತು ಮುಖದಲ್ಲಿ ಸ್ಕಿನ್ ಬೇರೆ ಬೇರೆ ಇಲ್ಲೊಂದು ಕಲರ್ ಇರುತ್ತೆ, ಇಲ್ಲಿ ಡಾರ್ಕ್ ಇದ್ದರೆ ಇಲ್ಲಿ ಸ್ಕಿನ್ ಲೈಟಾಗಿರುತ್ತೆ. ಸೊ ಸ್ಕಿನ್ ಅನ್ಇವನ್ ಇದ್ದರೆ ಅದನ್ನು ಕ್ಲೀನಾಗಿ ಟ್ರೀಟ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ಸ್ನೆಲ್ಲ ಹೋಗ್ಲಾಡಿಸುತ್ತೆ. ನೆಕ್ಸ್ಟ್ ಮೆಲಾಗ್ಲೋ ರಿಚ್, ಇದನ್ನು ಫುಲ್ ಕ್ರೀಮ್ ಬೇಸಲ್ಲಿ ಬರುತ್ತೆ. ಇದನ್ನು ಫುಲ್ ಸ್ಕಿನ್ಗೆ ಅಪ್ಲೈ ಮಾಡ್ಬೋದು, ಫುಲ್ ಫೇಸಿಗೆ. ಸೊ ಸ್ಕಿನ್ನ ಲೈಟ್ನಿಂಗ್ ಮಾಡೋದ್ರ ಜೊತೆಯಲ್ಲಿ ಪಿಗ್ಮೆಂಟೇಷನ್ಸ್ ಇದ್ರೂ ಕೂಡ ಹೋಗ್ಲಾಡ್ಸುತ್ತೆ. ಸೊ ತುಂಬ ಈಸಿ ಇದೆ, ಏನು ಕನ್ಫ್ಯೂಸ್ ಮಾಡ್ಕೊಳ್ದೆ ಇದನ್ನು ಫಾಲೋ ಮಾಡ್ತಾ ಬನ್ನಿ. ಓಕೆ, ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದ. ಥ್ಯಾಂಕ್ ಯು.